ಎಐಸಿಸಿಗೆ ಈಗ ಕೆಪಿಸಿಸಿ ಒಂದು ವರದಿಯನ್ನ ಕೊಟ್ಟಿದೆ. ಸಚಿವರ ಸಾಧನಾ ವರದಿಯನ್ನ ತಲುಪಿಸಲಾಗಿದೆ. ಇದರ ಮೌಲ್ಯಮಾಪನ ಆಗಬೇಕು. ಅದರ ರಿಸಲ್ಟ್ ಯಾವಾಗ ಬರುತ್ತೆ ಅನ್ನೋದು ಬಹಳ ಕುತೂಹಲ. ಎಐಸಿಸಿಗೆ ಕೆಪಿಸಿಸಿಯಿಂದ ಸಚಿವರ ಮೌಲ್ಯಮಾಪನ ವರದಿಯನ್ನು ತಲುಪಿಸಲಾಗಿದೆ. ವರದಿಯಲ್ಲಿ ಯಾರು ಪಾಸ್ ಯಾರು ಫೇಲ್ ಅನ್ನೋದು ಗೊತ್ತಾಗಬೇಕಿದೆ. ಈ ವರದಿ ಆಧರಿಸಿಯೇ ಸಚಿವ ಸಂಪುಟ ಪುನಾರಚನೆ ಆಗತ್ತಾ, ಇಲಾಖಾವಾರು ಪರ್ಫಾರ್ಮೆನ್ಸ್ ನೋಡಿಕೊಂಡು ಸಚಿವರ ಭವಿಷ್ಯವನ್ನ ನಿರ್ಧರಿಸಲಾಗುತ್ತಾ ಅನ್ನೋ ಪ್ರಶ್ನೆ ಇದೆ. ವರದಿ ಪರಿಶೀಲನೆ ಮೇರೆಗೆ ಸಂಪುಟ ಸರ್ಜರಿ ಬೇಕಾ ಬೇಡವಾ ಅನ್ನೋದು ನಿರ್ಧಾರವಾಗುತ್ತೆ. ಸಿಎಂ ಸಿದ್ದರಾಮಯ್ಯಗೆ ಹೈಕಮಾಂಡ್ ಒಂದು ಸಂದೇಶವನ್ನು ಕೂಡ ಈ ಮೂಲಕವಾಗಿ ರವಾನೆ ಮಾಡುತ್ತಾ, ವರದಿ ಸಿದ್ಧಪಡಿಸಿಕೊಟ್ಟ ಸಚಿವರಿಗೆ ಈಗ ವೇಟಿಂಗ್ ಪೀರಿಯಡ್, ಅವರು ಕಾದು ನೋಡುವಂತಹ ತಂತ್ರವನ್ನು ಅನುಸರಿಸಬೇಕು. ಏನು ರಿಪೋರ್ಟ್ ಬರುತ್ತೆ, ನಮ್ಮ ಪರ್ಫಾರ್ಮೆನ್ಸ್ ಒಪ್ಪಿಗೆ ಆಗಿದೆಯಾ ಇಲ್ವಾ, ಇದೆಲ್ಲಕ್ಕೂ ಕೂಡ ಈಗ ವೇಟಿಂಗ್ ಪೀರಿಯಡ್. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್. ಸುಕೇಶ್, ಈಗ ಪರೀಕ್ಷೆ ಬರೆದಿದ್ದಾರೆ, ಮೌಲ್ಯಮಾಪನ ಯಾವಾಗ, ಹೇಗೆ, ಅದರ ರಿಸಲ್ಟ್ ಯಾವಾಗ ಸಿಗಬಹುದು, ರಿಸಲ್ಟ್ ಯಾವ ರೀತಿಯಾಗಿರಬಹುದು? ಖಂಡಿತ ಜೊತೆ ಅದೇ ಒಂದು ಕುತೂಹಲ ಆಗಿರುವಂಥದ್ದು. ಯಾಕಂದರೆ ಸಚಿವರುಗಳಿಗೆ ಅವರವರ ಇಲಾಖೆಯ ಒಂದು ರಿಪೋರ್ಟನ್ನು ಕೊಡಿ ಅಂತ ಕೇಳಿದ್ರು. ಅಂದರೆ 2 ವರ್ಷದಲ್ಲಿ ನೀವು ಇಲಾಖೆಯಲ್ಲಿ ಏನನ್ನ ಮಾಡಿದ್ರಿ, ಎಷ್ಟೆಲ್ಲ ಕೆಲಸ ಮಾಡಿದ್ರಿ, ಅಥವಾ ಪಕ್ಷಕ್ಕಾಗಿ ಏನು ಕೆಲಸ ಮಾಡಿದ್ರಿ, ಆ ಸಂದರ್ಭದಲ್ಲಿ ಕಾರ್ಯಕರ್ತರ ಕಷ್ಟ ಏನು ಕೇಳಿದ್ರಿ, ಜೊತೆಗೆ ಇಲಾಖೆಯನ್ನು ವಹಿಸ್ಕೊಂಡಂಥ ನೀವು ಮಾಡಿರುವಂಥ ವಿಶೇಷ ಸಾಧನೆ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ವರದಿಯನ್ನು ಕೊಡಿ ಅಂತ ಎಲ್ಲ ಸಚಿವರು ಕೂಡ ಅವರದೇ ಆದ ಬುಕ್ಲೆಟನ್ನು ಸಿದ್ಧಪಡಿಸಿ ಅಂಕಿಅಂಶ ಸಹಿತವಾಗಿ ವರದಿ ಕೊಡಲಿಕ್ಕೆ ಕೇಳಿದರು. ಸಚಿವರುಗಳ ವರದಿ ಈಗಾಗಲೇ ಕೆಪಿಸಿಸಿಗೆ ತಲುಪಿತ್ತು. ಕೆಪಿಸಿಸಿಗೆ ತಲುಪಿರುವ ವರದಿಯನ್ನು ಸಿಎಂ ಡಿಸಿಎಂ ಒಳಗೊಂಡಂತೆ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ಸುರ್ಜೇವಾಲಾ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಅಂದರೆ ಇದು ಇನ್ನು ಆ ವರದಿ ಎಐಸಿಸಿಯ ಸುಪರ್ದಿಗೆ ಬಂದಿದೆ. ಎಐಸಿಸಿ ವರದಿಯನ್ನು ಪರಿಶೀಲನೆ ಮಾಡಿ ಯಾರ್ಯಾರ ಸಾಧನೆ ಏನೇನು, ಅಥವಾ ಮೆಚ್ಚುವಂಥ ಸಾಧನೆಯನ್ನು ಮಾಡಿದಾರಾ ಇಲ್ವಾ, ಅಥವಾ ಸಚಿವರಾಗಿದ್ದುಕೊಂಡು ಅವರ ಸಾಧನೆಯ ಮೂಲಕ ಅವರು ವಿಫಲರಾಗಿದ್ದಾರಾ, ಸಾಧನೆಯನ್ನು ಅಥವಾ ಗುರಿಯನ್ನು ತಲುಪಲು ವಿಫಲರಾಗಿದ್ದಾರಾ, ಇವೆಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಸಹಜವಾಗಿ ಈ ಕುತೂಹಲ ಇರುವಂಥದ್ದು, ಈ ವರದಿಯನ್ನು ಆಧರಿಸಿ ಸಚಿವ ಸಂಪುಟವನ್ನು ಪುನರಚನೆ ಮಾಡ್ತಾರಾ, ಸಚಿವ ಸಂಪುಟ ಪುನರ್ರಚನೆಗೆ ಇದನ್ನೇ ಮಾನದಂಡವಾಗಿ ಇಟ್ಕೊಳ್ತಾರಾ, ಅಥವಾ ಕೆಲವರ ಪರ್ಫಾರ್ಮೆನ್ಸು ಸರಿ ಇಲ್ಲ ಅಥವಾ ಪೂರಕ ಅಲ್ಲ ಅನ್ನುವಂಥ ಕಾರಣಕ್ಕಾಗಿ ತೆಗಿಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನಿರ್ಧಾರ ಮಾಡುತ್ತಾ, ಇವೆಲ್ಲ ಕುತೂಹಲಗಳಿಗೆ ಕಾರಣವಾಗಿದೆ ಈ ಒಂದು ವರದಿ. ಇವತ್ತು ಆ ವರದಿ ಎಐಸಿಸಿಯ ಕೈ ಸೇರಿದೆ. ಇನ್ನು ಮುಂದಿನ ದಿನಗಳು ಬಹುಶಃ ಸಚಿವರ ಪಾಲಿಗೆ ವೇಟಿಂಗ್ ಪೀರಿಯಡ್ ಆಗುತ್ತಾ, ಏನಾಗಬಹುದು ಅನ್ನುವಂಥ ಲಬ್ಡಬ್ ಸಚಿವರುಗಳಿಗೆ ಶುರು ಆಯ್ತಾ ಅನ್ನುವಂಥ ಕುತೂಹಲ ಕೂಡ ಮೂಡ್ತಾ ಇರುವಂಥದ್ದು. ದಿವ್ಯಜ್ಯೋತಿ, ಥ್ಯಾಂಕ್ ಯು ಸುಕೇಶ್, ನಿಮ್ಮೆಲ್ಲ ಮಾಹಿತಿಗೆ.